ನಮಸ್ಕಾರ ಗೆಳೆಯರೇ, ಎಲ್ರಿಗೂ ಶರಣು ಶರಣಾರ್ಥಿ. ನಾನು KJ ಹಳ್ಳಿ ಸುರೇಶ್. ನಿಮ್ಮೆಲ್ರಿಗೂ ಕೂಡ ಬಸವ ಜಯಂತಿ ಶುಭಾಶಯಗಳು. ಸ್ನೇಹಿತರೆ, ನಮ್ಮೆಲ್ಲರ ಮನಸ್ಸಲ್ಲಿ, ಕರ್ನಾಟಕದ ಮನಸ್ಸಲ್ಲಿ ಬಸವ ಚಿಂತನೆಗಳು, ಬಸವಣ್ಣನವರ ವಚನದ ಆಶಯಗಳು ಈ ರಾಜಕಾರಣಿಗಳಲ್ಲಿ ಎಲ್ಲ ಜಾತಿ ಧರ್ಮದ ಜನರಲ್ಲಿ ಬಂದುಬಿಟ್ರೆ ನಮ್ಮ ಕರ್ನಾಟಕ ಕಲ್ಯಾಣ ಆಗ್ಬಿಡತ್ತೆ, ಸಮಾನತೆಯ ಸಾಗರ ಆಗ್ಬಿಡತ್ತೆ. ಆದರೆ ಇವತ್ತು ನಮ್ಮ ಜನ ಪಕ್ಷಗಳಿಗೆ, ಧರ್ಮಗಳಿಗೆ, ಅಂದರೆ ಧರ್ಮ ಮತಗಳಿಗೆ, ಜಾತಿಗಳಿಗೆ, ತಮ್ಮ ವೈಯಕ್ತಿಕವಾದ ಅಜೆಂಡಾಗಳಿಗೆ, ರಾಜಕೀಯ ಪಕ್ಷಗಳ ಬಲಿಪೀಠಗಳಿಗೆ ಬಲಿಯಾಗಿ ನಿಜವಾದ ಆಶಯಗಳನ್ನು, ಸಮಾನತೆಯನ್ನು, ಬಸವಣ್ಣನವರನ್ನ ಅರ್ಥ ಮಾಡ್ಕೊಳ್ಳೋದಲ್ಲಿ ವಿಫಲ ಆಗಿದ್ದಾರೆ. ಸ್ನೇಹಿತರೆ, ಬಸವಣ್ಣನವರು ಹುಟ್ಟಿದ ದಿನ ಇವತ್ತು. ನೋಡಿ ಎಂಥ ವಿಪರ್ಯಾಸ ಅಂದರೆ, ಇವತ್ತು ಬಸವಣ್ಣನವರ ಜಯಂತಿ, ಬಸವಣ್ಣನವರು ಹುಟ್ಟಿದ ದಿನ. ಆದರೆ ಈ ಮನುವಾದಿಗಳು ಅದನ್ನು ಯಾವ ರೀತಿ ಬಿಂಬಿಸ್ಬಿಟ್ಟಿದ್ದಾರೆ ಸಮಾಜದಲ್ಲಿ ಅಂದರೆ, ಇವತ್ತು ಎತ್ತುಗಳನ್ನು ಪೂಜೆ ಮಾಡುವ, ಹಸು ದನ ಕರುಗಳನ್ನು ಪೂಜೆ ಮಾಡುವ ಹಬ್ಬವನ್ನಾಗಿ ನಿರ್ಮಿಸಿದ್ದಾರೆ. ನಮಗೆ ಪಶುಗಳನ್ನು ಪೂಜೆ ಮಾಡೋದು, ಪಶುಗಳ ಜೊತೆ ಒಂದು ಒಳ್ಳೆಯ ಬಾಂಧವ್ಯ ನಮ್ಮ ಗ್ರಾಮೀಣರಲ್ಲಿ, ಜನಪದರಲ್ಲಿ, ಹಳ್ಳಿಗರಲ್ಲಿ ಇದ್ದೇ ಇದೆ. ಆದರೆ ಬಸವಣ್ಣನವರ ಜಯಂತಿಯ ದಿನದಂದೇ ಇನ್ನೊಂದು ಅದನ್ನು ಬೇರೆ ರೀತಿ ಕನ್ವರ್ಟ್ ಮಾಡಿ ಜನರ ದಿಕ್ಕು ತಪ್ಪಿಸುವ ಷಡ್ಯಂತ್ರ ಇದೆಯಲ್ಲ, ಆ ಷಡ್ಯಂತ್ರವೇ ಮನುವಾದ ಅಂತ. ಈ ಮನುವಾದಕ್ಕೆ ಸರಿಯಾಗಿ ಟಕ್ಕರ್ ಕೊಟ್ಟಂಥವ್ರು, ಸರಿಯಾದ ಒಂದು ಬೆಂಕಿ ಇಟ್ಟವರು ಬಸವಣ್ಣನವರ ಬಗ್ಗೆ ನಾವಿವತ್ತು ಯೋಚನೆ ಮಾಡೋಣ, ಚಿಂತನೆ ಮಾಡೋಣ. ಯಾಕೆಂದ್ರೆ ಬಸವಣ್ಣನವರನ್ನ ಕೇವಲ ಒಂದು ದಿನಕ್ಕೆ ನಾವು ಸೀಮಿತಗೊಳಿಸದೆ ಇವತ್ತು ಅವರ ಹುಟ್ಟಿದ ದಿನ ನೆಪವಾಗಿಟ್ಟುಕೊಂಡು ನಾವು ಮಾತಾಡ್ತಾ ಹೋಗೋಣ. ಸ್ನೇಹಿತರೆ, ಬಸವಣ್ಣವರು ಹೇಳಿದ ಒಂದು ಮಾತು ಇವತ್ತಿಗೂ ಬಹಳ ಸಾರ್ವಕಾಲಿಕವಾದಂಥ ಸತ್ಯ ಆಗಿದೆ. ಚಿಂತನಾಕಾರರು, ದಾರ್ಶನಿಕರು ಕೇವಲ ಅವತ್ತಿಗೆ ಮಾತ್ರ ಬರೆಯೋದಿಲ್ಲ, ಅವರು ಆಡುವ ಒಂದೊಂದು ಮಾತುಗಳು ಕೂಡ ದೇಶ ಕಾಲವನ್ನ ಮೀರಿ ಸಾರ್ವಕಾಲಿಕ ಆಗ್ತವೆ. ಬಸವಣ್ಣವ್ರು ಹೇಳ್ತಾರಲ್ಲ, ದಯವೇ ಧರ್ಮದ ಮೂಲವಯ್ಯ ಅಂತ. ದಯವಿರಲಿ ಸಕಲ ಪ್ರಾಣಿಗಳಲ್ಲಿ, ಸಕಲ ಜೀವಾತ್ಮರಲ್ಲಿ ಲೇಸನ ಬಯಸುವನು ಅವನು ಕುಲಜ. ದಯವೇ ಧರ್ಮದ ಮೂಲವಯ್ಯ. ಇವತ್ತು ಧರ್ಮದ ಕಾರಣಕ್ಕೋಸ್ಕರ ಎಷ್ಟು ಜಗಳ, ಎಷ್ಟು ಷಡ್ಯಂತ್ರ, ಎಷ್ಟು ರಕ್ತವನ್ನು ಹರಿಸ್ತಿದ್ದಾರೆ ಇವತ್ತು ರಕ್ತ ಪಿಪಾಸುಗಳು. ಆದ್ರೆ ಆ ಧರ್ಮ ಅಂದ್ರೆ ಏನು ಅನ್ನೋದಕ್ಕೆ ಒಂದೇ ಲೈನಲ್ಲಿ ದಯೆ ಇರ್ಬೇಕಷ್ಟೇ. ನಿಮ್ಮ ಯಾವುದೇ ಧರ್ಮದಲ್ಲಿ ಅಲ್ಲಿ ದಯೆ ಇಲ್ಲ ಅಂತಂದ್ರೆ ಅದು ಧರ್ಮ ಅಲ್ಲ. ಇವತ್ತು ಹೇಳ್ತಾ ಇದಾರಲ್ಲ, ಧರ್ಮದ ಕಾರಣಕ್ಕೋಸ್ಕರ ಚಾಕು ಹಿಡೀರಿ, ಧರ್ಮದ ಕಾರಣಕ್ಕೋಸ್ಕರ ತ್ರಿಶೂಲ ಹಿಡೀರಿ, ಧರ್ಮದ ಕಾರಣಕ್ಕೋಸ್ಕರ ರಕ್ತ ಹರಿಸ್ರಿ ಅಂತೇಳಿ. ಇಂಥ ಮುಟ್ಟಾಳ, ಅವಿವೇಕಿ ಮತ್ತು ಕ್ರೂರಿಗಳಿಗೆ ಬಸವಣ್ಣನವರ ಒಂದೇ ಒಂದು ಮಾತು, ದಯವೇ ಧರ್ಮದ ಮೂಲವಯ್ಯ ಅಂತ. ಆ ಧರ್ಮದ ಆಶಯದಲ್ಲಿ ದಯೆ ಇಲ್ಲ ಅಂದರೆ ಅದು ಕ್ರೂರಿತನ ಅಂತ. ಇದನ್ನ ನಮ್ಮ ಮಕ್ಕಳಿಗೆ ಶಾಲೆಗಳಲ್ಲಿ, ನಮ್ಮ ಜನರಿಗೆ ಮನೆಗಳಲ್ಲಿ, ಮನಗಳಲ್ಲಿ ತಿಳಿ ಹೇಳದೇ ಇದ್ರೆ ಸಮಾಜ ಶಾಂತಿಯ ತೋಟ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಈ ಮನುಧರ್ಮವಾದಿಗಳು, ಮೂಲಭೂತವಾದಿಗಳು ಅವತ್ತೂ ಬಸವಣ್ಣನವ್ರನ್ನ ಬಿಡಲಿಲ್ಲ. ಅವತ್ತೂ ಬಸವಣ್ಣನವರ ವಿಚಾರಗಳಿಗೆ ಎಷ್ಟು ಸಾಧ್ಯವೋ ಅಷ್ಟು ಕೊಕ್ಕೆ ಹಾಕುವ, ಅಡ್ಡಿಪಡಿಸುವ ಕೆಲಸವನ್ನ ಮಾಡಿದ್ರು. ಆದರೆ ಬಸವಣ್ಣನವರು ಕೇರ್ ಮಾಡಲಿಲ್ಲ, ಯಾವುದಕ್ಕೂ ಜಗ್ಲಿಲ್ಲ, ಬಗ್ಲಿಲ್ಲ. 12ನೇ ಶತಮಾನ ಸ್ನೇಹಿತರೆ, ಯೋಚನೆ ಮಾಡಿ, ನಮಗೆ 21ನೇ ಶತಮಾನದಲ್ಲಿ ಒಂದು ಅಂತರ್ಜಾತಿ ವಿವಾಹ ಆದ್ರೆ, ಒಬ್ಬ ಹುಡುಗಿ ಒಬ್ಬ ಹುಡುಗ ಪರಸ್ಪರ ವಯಸ್ಕರಾಗಿ ಅವರು ಪ್ರೀತಿ ಮಾಡಿದ್ರೆ, ಮಾತಾಡಿದ್ರೆ, ಒಂದು ಧರ್ಮದವರು ಇನ್ನೊಂದು ಧರ್ಮದವ್ರನ್ನ ಮದುವೆ ಆದ್ರೆ ನಮ್ಮ ಜನ ಏನೋ ಆಗ್ಬಿಡ್ತು, ಸ್ಫೋಟ ಆಗೋಗ್ಬಿಡ್ತು, ಪ್ರಳಯ ಆಗೋಯ್ತು, ನಮ್ಮ ಜಾತಿ ಕೆಟ್ಟೋಗ್ಬಿಡ್ತು, ನಮ್ಮ ಧರ್ಮ ಕೆಟ್ಟೋಯ್ತು ಅಂತೇಳಿ ಬಾಯ್ ಬರ್ಕೊಳ್ತಾರಲ್ಲ. 12ನೇ ಶತಮಾನದಲ್ಲಿ ಬಸವಣ್ಣವರು ಅಂತರ್ಜಾತಿ ವಿವಾಹ ಮಾಡೋದಕ್ಕೆ ಆ ಥರದ ಚಿಂತನೆಗಳನ್ನ ತಂದ್ರಲ್ಲ, ಎಂಥ ಕ್ರಾಂತಿಕಾರಕ ನಡೆ ಅಲ್ವಾ. ಇವಾಗಲೇ ಇಷ್ಟಿರ್ಬೇಕಾದ್ರೆ 12ನೇ ಶತಮಾನದಲ್ಲಿ ಅದೆಷ್ಟು ಜಡ್ಡುಗಟ್ಟಿರಬೇಡ ವ್ಯವಸ್ಥೆ ಅನ್ನುವಂಥದ್ದು. ಅರಳೆಯನ ಮಗ ಶೀಲವಂತ, ಮಧುವರಸನ ಮಗಳು ಲಾವಣ್ಯ, ಇವ್ರನ್ನ ಮದುವೆ ಮಾಡೋದಕ್ಕೆ ಟ್ರೈ ಮಾಡಿದ್ರಲ್ಲ. ಇದೇನಿದು ಹುಚ್ಚಾಟನ ಅಲ್ಲ, ಇದೇನೋ ಒಂದು ಹುಸಿ ಭ್ರಮೆನ ಅಲ್ಲ, ಹುಸಿ ಕ್ರಾಂತಿನೂ ಅಲ್ಲ, ಸಮಾನತೆಗೋಸ್ಕರ ಪ್ರಯತ್ನ ಪಟ್ಟ ಮನುಷ್ಯ. ನೋಡಿ, ಬಸವಣ್ಣನೇ ಯಾಕೆ ಇಂಥವೆಲ್ಲ ಮಾಡ್ಬೇಕು, ನಾವ್ಯಾಕೆ ಮಾಡೋಕ್ಕಾಗಲಿಲ್ಲ? ನಮಗೂ ಸಾಧ್ಯ. ನಾವು ನಮ್ಮ ಬದುಕನ್ನು ಅಷ್ಟು ಉನ್ನತೀಕರಿಸ್ಕೊಂಡಿಲ್ಲ, ನಾವು ನಮ್ಮನ್ನ ಅಷ್ಟು ನಾವು ಮೌಲ್ಯಕರಿಸ್ಕೊಂಡಿಲ್ಲ, ನಮ್ಮನ್ನು ನಾವು ಮೇಲ್ಮಟ್ಟಕ್ಕೆ ಕೊಂಡೊಯ್ದೇ ಇಲ್ಲ. ನಾವಿಷ್ಟೇ, ನಮ್ಮ ಬದುಕು ನಾವಿಷ್ಟೇ ಸೀಮಿತ, ನಮ್ಮ ಕೈಲಾಗಲ್ಲ ಅಂದ್ಕೊಂಡಿದೀವಿ. ಆದರೆ
ಪ್ರತಿಯೊಬ್ಬರಲ್ಲೂ ಒಂದು ಚೇತನ ಇದೆ ಅಂತೇಳಿ ಅದನ್ನ ಉದ್ದೀಪನಗೊಳಿಸಿದ ಚೇತನ ಬಸವಣ್ಣವರು. ಅವ್ರು ಹೇಳ್ತಾರೆ, ಚೆನ್ನಯ್ಯನ ಮನೆಯ ದಾಸನ ಮಗನು, ಕಕ್ಕಯ್ಯನ ಮನೆಯ ದಾಸಿಯ ಮಗಳು, ಇವರಿಬ್ಬರು ಹೊಲದಲ್ಲಿ ಬೆರಣಿಗೆ ಹೋಗಿ ಸಂಗವ ಮಾಡಿದರು, ಇವರಿಬ್ಬರಿಗೆ ಹುಟ್ಟಿದ ಮಗ ನಾನು ಕೂಡಲ ಸಂಗಮ ದೇವ. ಜಾತಿ ಧರ್ಮ ನಂದು ಶ್ರೇಷ್ಠ, ನಂದು ಕೀಳು, ನಂದು ಅಂತೇಳಿ ಬಾಯ್ ಬಿಡ್ಕೊಳ್ತೀವಿ, ಹೊಡೆದಾಡ್ತೀವಿ. ಎಷ್ಟು ಸಿಂಪಲ್ ಆಗಿ ನಾನು ಸಾಮಾನ್ಯರಲ್ಲಿ ಸಾಮಾನ್ಯ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ತನ್ನನ್ನು ತಾನು ಎಷ್ಟು ಸಣ್ಣವರನ್ನಾಗಿ ಮಾಡಿಸ್ಕೊಂಡ್ರು ಅಂದ್ರೆ, ಅವರು ಸಣ್ಣವರಂತ ಅಲ್ಲ, ಅಷ್ಟು ವಿನಮ್ರತೆ, ಅಷ್ಟು ದೈನ್ಯತೆ, ಪ್ರಕಾಂಡ ಪಾಂಡಿತ್ಯ, ಎಂತ ವ್ಯಕ್ತಿ ಅಲ್ವಾ. ನಿಜಕ್ಕೂ ಬಸವಣ್ಣನವರ ವಚನಗಳ ಆಶಯಗಳನ್ನು ನಮ್ಮ ಮಕ್ಕಳಿಗೆ ಶಾಲೆಗಳಲ್ಲಿ ಹೇಳಬೇಕಾಗಿತ್ತು. ಇವತ್ತು ಎ ಅಂದರೆ ಅಂಬೇಡ್ಕರ್ ಅಂತ ಹೇಳಬೇಕು, ಎ ಫಾರ್ ಆಪಲ್ ಅಲ್ಲ, ಎ ಫಾರ್ ಅಂಬೇಡ್ಕರ್ ಅನ್ಬೇಕು, ಬಿ ಅಂದರೆ ಬಿ ಫಾರ್ ಬಸವಣ್ಣ ಅಂತ ಹೇಳಬೇಕಾಗಿದೆ. ನಾವು ಶಿವಾಜಿಯವ್ರನ್ನ ಮತ್ತು ಬೇರೆ ಬೇರೆ ರಾಜ್ಯದವ್ರನ್ನ ನಾವು ಇಲ್ಲಿ ಅತಿಯಾಗಿ ವಿಜೃಂಭಿಸ್ತಿದ್ದೀವಿ. ಶಿವಾಜಿ ಒಬ್ಬ ರಾಜ, ಆದರೆ ಇನ್ನೊಂದು ವಿಪರ್ಯಾಸ ಅಂದರೆ ಶಿವಾಜಿ ಶೂದ್ರ ಸಮುದಾಯದ ಶಿವಾಜಿಯವರನ್ನ ಪಟ್ಟಾಭಿಷೇಕ ಮಾಡೋದಕ್ಕೆ ಇದೇ ಮನುವಾದಿಗಳು ಒಪ್ಪಲಿಲ್ಲ. ಮನೆಗೆ ಪಾಪ ಯಾರಿಗೋ ಒಂಚೂರು ದುಡ್ಡು ಕೊಟ್ಟು ಅವ್ರನ್ನ ಕರೆಸ್ಕೊಂಡು ಅಧಿಕಾರಕ್ಕೆ ಬರುವಂಥ, ಪಟ್ಟಾಭಿಷೇಕ ಮಾಡಿಸ್ಕೊಳ್ಳುವಂಥ ಸ್ಥಿತಿಗೆ ಬಂದರು ಶಿವಾಜಿಯವರು. ಓಕೆ, ಇರಲಿ. ನನಗೆ ಶಿವಾಜಿಯವರಿಗಿಂತ ಬೇರೆ ರಾಜ್ಯದವ್ರಿಗೆ, ನನಗೆ ನನ್ನ ರಾಜ್ಯದ ಬಸವಣ್ಣ ಎಂಥ ವಿವೇಕ, ಕರ್ನಾಟಕದ ಅಸ್ಮಿತೆ ಅಲ್ವಾ. ಕರ್ನಾಟಕ ಸರ್ಕಾರ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡಿದೆ ಬಸವಣ್ಣನವರನ್ನ. ಇಂತಹ ಸಾಂಸ್ಕೃತಿಕ ನಾಯಕನನ್ನ ನಾವು ಮಕ್ಕಳಿಗೆ ತಿಳಿಸದೇ ಇದ್ರೆ ಅದು ದೊಡ್ಡ ದುರಂತ ಅಲ್ವಾ. ಯಾಕೆ ಈ ಸಮಾಜದಲ್ಲಿ ₹2 ಭಕ್ತರು ಮತ್ತೆ ವಾಟ್ಸಪ್ ಯೂನಿವರ್ಸಿಟಿಯ ಭಕ್ತರು ಹುಟ್ಟುಕೊಳ್ತಾರೆ ಅಂತಂದ್ರೆ ಬಸವಣ್ಣನವ್ರನ್ನ ಅವ್ರಿಗೆ ನಾವು ತಲುಪಿಸಲೇ ಇಲ್ಲ. ಈ ವಾಟ್ಸಪ್ ಯೂನಿವರ್ಸಿಟಿಯ ಮಬ್ಬು ಭಕ್ತರು ಏನ್ ಮಾಡ್ತಾರೆ ಅಂದ್ರೆ, ಯುವಕರನ್ನ, ಚಿಕ್ಕ ಮಕ್ಕಳನ್ನ ಅವರಿಗೆ ಬೇಕಾದ ವಿಷವನ್ನ ತುಂಬಿ ಬಿಡ್ತಾರೆ. ದೇಶ ಅಂದ್ರೆ ಏನು ಅಂತೇಳಿ, ಹೋರಾಟ ಅಂದ್ರೆ ಏನು, ಸಮಾನತೆ ಅಂದ್ರೆ ಏನು, ಭ್ರಾತೃತ್ವ ಅಂದ್ರೆ ಏನು, ಇದ್ಯಾವುದನ್ನು ಅವರಿಗೆ ತಲುಪಿಸದೆ ಕೇವಲ ಇಂಜೆಕ್ಷನ್, ದೇಶ ಪ್ರೇಮ ಅನ್ನುವಂತ ಹುಸಿ ದೇಶ ಪ್ರೇಮವನ್ನ ಮಕ್ಕಳಿಗೆ ತಳ್ಳಿ ಆಮೇಲೆ ಧರ್ಮದ ದ್ವೇಷವನ್ನ ಚುಚ್ಚಿ ನಮ್ಮ ಮಕ್ಕಳಿಗೆ ಬಸವಣ್ಣನೂ ತಲುಪಿಲ್ಲ, ಅಕ್ಕಮಹಾದೇವಿ ತಲುಪಿಲ್ಲ, ಎಂತೆಂಥ ಆಶಯಗಳು, ಕನಕದಾಸರು ತಲುಪಿಲ್ಲ, ನಮ್ಮ ಬುದ್ಧ ತಲುಪಿಲ್ಲ. ಇವ್ರು ತಲುಪಿಬಿಟ್ರೆ ಈ ಮನುವಾದಿಗಳ ಕುಟಿಲ ಯಂತ್ರಗಳು ಮುಂದಕ್ಕೆ ಹೋಗೋದೇ ಇಲ್ಲ. ತಲುಪಿಸಿಲ್ಲ. ನಾವು ತಲುಪಿಸ್ಬೇಕು. ತಲುಪಿಸುವ ಜವಾಬ್ದಾರಿ ನಮ್ಮಗಳದು. ಇಲ್ಲ ಅಂದ್ರೆ ಆ ಮಬ್ಬು ಭಕ್ತರು ಹೇಳುವ ಸುಳ್ಳುಗಳನ್ನೇ, ಷಡ್ಯಂತ್ರಗಳನ್ನೇ ಸತ್ಯ ಅಂತ ಅಂದ್ಕೊಂಡ್ಬಿಡ್ತಾರೆ. 12ನೇ ಶತಮಾನದಲ್ಲಿ ಬಸವಣ್ಣವರು ಏನ್ ಮಾಡಿದ್ರು? ವಚನಗಳನ್ನಷ್ಟೇ ಬರ್ಕೊಂಡು ಕೂತ್ಕೊಂಡ್ರು ಅಂತ ಅನ್ಸುತ್ತಾ? ಖಂಡಿತ ಅಲ್ಲ. ಅವರ ಒಂದೊಂದು ವಚನಗಳು ಕೂಡ ಸಮಾನತೆಯನ್ನು ಹೇಳ್ತವೆ, ಮೌಢ್ಯವನ್ನು ವಿರೋಧಿಸ್ತವೆ, ಆಮೇಲೆ ಈ ಕಂದಾಚಾರಗಳನ್ನ ತೊಡೆದು ಹಾಕ್ತವೆ. ಈ ದೇಗುಲಗಳಲ್ಲಿ ಹೋಗಿ ಅಲ್ಲಿ ಏನ್ ತಾರತಮ್ಯ ಆಗುತ್ತಲ್ಲ, ದೇಗುಲ ಪ್ರವೇಶ ನಿಷಿದ್ಧ ಆಗುತ್ತಲ್ಲ, ಅದಕ್ಕೆ ಏನ್ ಹೇಳಿದ್ರು? ನೀನೇ ದೇವರು, ತಾನು ಅರಿದಡೆ ತಾನೇ ದೇವ ನೋಡ, ನೀನೇ ದೇವ್ರು ಕಣಯ್ಯ, ಅಲ್ಯಾಕೆ ಹೋಗ್ತೀಯ? ನೀನೇ ದೇವ್ರಾಗಿರ್ಬೇಕಾರೆ ಮತ್ತ್ಯಾಕಲ್ಲ ಹೋಗ್ತೀಯ ಅಂತ ಹೇಳ್ಬಿಟ್ರಲ್ಲ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ, ಸ್ಥಾವರ ಒಳಿವುಂಟು ಜಂಗಮ ಕಳಿವಿಲ್ಲ. ಜಂಗಮ ಅಂದ್ರೇನು? ಅದೇ ಚೇತನ. ದೈವತ್ವ ಅಂದ್ರೆ ನಾವೇ ದೇವರು. ನಿಜ. ನಾವು ನಮ್ಮೊಳಗಿನ ಅಂತರಾತ್ಮದಲ್ಲಿ ನಾವು ಸರಿಯಾಗಿ ಅನ್ವೇಷಣೆ ಮಾಡಿದ್ರೆ, ಅಷ್ಟೊಂದು ಆಳವಾಗಿ ನಮ್ಮನ್ನ ಕಂಡುಕೊಂಡ್ರೆ ನಮ್ಮೊಳಗಡೆನೆ ದೈವ ಇದೆ. ಅದನ್ನ ನಾವು ಅರ್ಥ ಮಾಡ್ಕೊಂಡಿಲ್ಲ. ಅದಕ್ಕೆ ಬೇರೆ ಬೇರೆ ಆಯಾಮಗಳನ್ನ ಕೊಡ್ತಾ ಹೋಗ್ತೀವಿ. ನಾವು ಸಿನಿಮಾಗಳು ತೋರಿಸ್ತೀವಲ್ಲ, ಆ ಥರ ದೇವರಲ್ಲ ಅದು. ಅದೊಂದು ಅರಿವು, ಅದೊಂದು ಬೆಳಕು. ಬುದ್ಧನ ಅರಿವು, ಬಸವಣ್ಣನ ಅರಿವು, ಅಂಬೇಡ್ಕರ್ ಅರಿವು, ಆ ಅರಿವೇ ದೇವರು ಅಂತ. 12ನೇ ಶತಮಾನದಲ್ಲಿ ಬಸವಣ್ಣವ್ರು, ಇವತ್ತೇನು ನಾವು ಸಂಸತ್ತು ಅಂತ ಹೇಳ್ತೀವಲ್ಲ, ಜಗತ್ತಿನ ಮೊದಲ ಸಂಸತ್ತು ಅವತ್ತಾಯ್ತು. ಇವತ್ತಿನ ಸಂಸತ್ತುಗಳಲ್ಲಿ ಏನೇನ್ ಆಗ್ತಾ ಇದೆ ನೋಡ್ತಾ ಇದೀವಲ್ಲ, ನಾಟಕಗಳು, ಡ್ರಾಮಾಗಳನ್ನ ಮಾಡ್ತಾ ಇದ್ದಾರೆ. ಹೆಣ್ಮಕ್ಳಿಗೆ ಮೀಸಲಾತಿ ಕೊಡ್ತೀವಿ ಅಂತ ಹೇಳಿ ಸುಳ್ಳು ಹೊಡೆದು ಬೇರೆ ಉತ್ತರ ರಾಜ್ಯಗಳಿಗೆ ಡಿಲಿಮಿಟೇಷನ್ ಮಾಡುವ ಅಂತ ಒಂದು ಕುತಂತ್ರ ಮಾಡೋದಕ್ಕೆ ಇವತ್ತು ಸಂಸತ್ತುಗಳನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಮೋಜು ಮಸ್ತಿ ಮಾಡೋದಕ್ಕೆ ಇವತ್ತು ಸದನಗಳು ಬಳಕೆ ಆಗ್ತಾ ಇದೆ. ಕುಟಿಲ ಆಮೇಲೆ ಜನರಿಗೆ ಮಾರಕವಾಗಿರುವ ಕಾಯ್ದೆಗಳನ್ನ ರೂಪಿಸೋದಕ್ಕೆ ಇವತ್ತು ಸಂಸತ್ತುಗಳು ಬಳಕೆ ಆಗ್ತಾ ಇದಾವೆ. ಆದ್ರೆ ಬಸವಣ್ಣನವರ 12ನೇ ಶತಮಾನದ ಅವತ್ತಿನ ಸಂಸತ್ತು ಸಮಾನತೆಗೆ ಸ್ಥಾಪನೆ ಆಯ್ತು, ಮಾನವತೆಗೆ ಸ್ಥಾಪನೆ ಆಯ್ತು. ಅಲ್ಲಿ ಎಲ್ಲಿ ಹೆಣ್ಮಕ್ಳು ಬಂದ್ರು? ಸೂಳೆ ಸಂಕವ್ವ, ಅಕ್ಕಮಾದೇವಿ, ಐದಕ್ಕಿಲಕ್ಕಮ್ಮ, ನೀಲಾಂಬಿಕೆ, ಗಂಗಾಂಬಿಕೆ, ಎಷ್ಟು ಜನ ಎಲ್ಲರೂ ಕೂಡ ಬಂದು ಸುಮ್ನೆ ಭಜನೆ ಮಾಡಿದ್ರ? ಇಲ್ಲ. ವಚನ, ತಮ್ಮ ಅರಿವಿನ, ತಮ್ಮ ಕಸುಬಿನ ಜ್ಞಾನದ ಮೂಲಕ, ತಮ್ಮ ಆತ್ಮಾನ್ವೇಷಣೆಯ, ತಮ್ಮ ಜ್ಞಾನದ ಮೂಲಕ ಅವರು ಬರೆದ್ರು. ಬಸವಣ್ಣವ್ರು ಹೀಗೇ ಬರೀರಿ, ಇದನ್ನೇ
ಅವರೇ ಆನು ಒಲಿದಂತೆ ಆಡುವೆ ಅಂತ ಹೇಳಿದ್ರಲ್ಲ, ನನಗನ್ಸೋದನ್ನು ನಾನು ಬರಿತೀನಿ ಅಂತ. ಅದನ್ನೆಲ್ಲರಿಗೂ ಕಂಡುಕೊಳ್ಳೋ ದಾರಿಯನ್ನು ತೋರಿಸಿದ್ರು. ಬಸವಣ್ಣನವರಿಗಿಂತಲೂ ಮೇಲ್ಪಟ್ಟು ಬರೆಯುವ ಸಾಮರ್ಥ್ಯವು ಅಲ್ಲಿತ್ತು. ಚನ್ನಬಸವಣ್ಣ ಎಂಥ ಜ್ಞಾನಿ. ಅಲ್ಲಮ ಶೂನ್ಯ ಸಿಂಹಾಸನಾಧೀಶ ಅಲ್ಲ, ಶೂನ್ಯ ಅಂದ್ರೆ ಒಂದು ಬಯಲು. ಮಹಿಳೆಯರು ಬಂದ್ರು, ಬರದ್ರು, ಕಾಯಕ ಕಾಯಕದಲ್ಲಿ ನಿರತನಾದೊಡೆ ಗುರು ಬಂದಡೇನು ಜಂಗಮ ಬಂದಡೆ. ನೀನು ಕೆಲಸ ಮಾಡ್ತಾ ಇದೀಯ ಅಂದ್ರೆ ಮುಗಿದೋಯ್ತು, ಯಾರು ಬಂದ್ರು ತಲೆ ಕೆಡಿಸ್ಕೋಬೇಡ, ನಿನಗೆ ಅದೇ ದೊಡ್ಡದು. ಕಾಯಕವೇ ಕೈಲಾಸ. ನಿನ್ನ ಕಾಯಕದಲ್ಲಿ ನೀನು ತಲ್ಲೀನನಾದಡೆ ನಿನಗೊಂದು ಆಧ್ಯಾತ್ಮ ಸಿಗುತ್ತೆ, ನಿನಗೊಂದು ಧ್ಯಾನ ಸಿಗುತ್ತೆ, ನಿನಗೊಂದು ವಿವೇಕ ಬರುತ್ತೆ ಅಂತ. ಇವತ್ತು ನಾವು ಯಾವ ಕಾಯಕವನ್ನು ಕೊಡ್ತಾ ಇದೀವಿ ನಮ್ಮ ಯುವಕರಿಗೆ? ಎಂಥ ಕಾಯಕವನ್ನು ಕೊಡ್ತಾ ಇದ್ದೀವಿ? ದೈಹಿಕವಾಗಿ, ಮಾನಸಿಕವಾಗಿ ಅವರು ಕ್ರಿಯಾಶೀಲವಾಗಿ ಕೆಲಸ ಮಾಡುವಂಥ ಕೆಲಸಗಳನ್ನ ಕೊಡ್ತಾ ಇದ್ದೀವ ಇವತ್ತು? ಒಂದು ಕಡೆ ಈ ಮೂಲಭೂತವಾದಿಗಳ ವಿಷಪಡೆಗಳ ಜಾಲ, ಇನ್ನೊಂದು ಕಡೆ ಆಧುನಿಕ ಜಗತ್ತಲ್ಲಿ ಅವರಿಗೆ ಬದುಕೇ ಕ್ರಿಯಾಶೀಲ ಅನಿಸ್ತಿಲ್ಲ, ಟೊಳ್ಳುತನ, ಜಡ್ಡುತನ. ಬಸವಣ್ಣವ್ರು ಎಂಥ ಗ್ರೇಟ್ ಅಲ್ವಾ? ಸಮಾನತೆಗೆ ಬಡದಾಡಿದ್ರು, ಮಹಿಳೆಯರನ್ನ ಕರೆ ತಂದ್ರು, 770-80 ಅಮರಂಗಣಗಳು ಬಂದರು, ಬೇರೆ ಬೇರೆ ದೇಶಗಳಿಂದೆಲ್ಲ, ಕಾಶ್ಮೀರದಿಂದೆಲ್ಲ ಬಂದ್ಬಿಟ್ರು. ಅವರ ಈ ಥಾಟ್ಸನ್ನು ಕೇಳಿಕೊಂಡು ಎಂಥ ಬ್ಯೂಟಿಫುಲ್ ಒಂದು ಥಾಟ್ಸ್ ಅಲ್ವ, ಆಶಯಗಳು ಅವರು. ಎಲ್ಲೆಲ್ಲಿಂದನೋ ಬಂದ್ಬಿಟ್ರು, ಬೇರೆ ಬೇರೆ ದೇಶಗಳಿಂದ ಇಲ್ಲಿಗೆ ಬಂದ್ರಲ್ರಿ. ನಾವು ಕರ್ನಾಟಕದವ್ರು ಖುಷಿ ಪಡ್ಬೇಕಲ್ಲ, ಹೆಮ್ಮೆ ಪಡ್ಬೇಕಲ್ವಾ? ನಾವು ಯಾರ್ಯಾರನ್ನೋ ಮೆರೆಸ್ತೀವಿ, ಮೆರೆಸೋದು ಬೇಡ, ಕನಿಷ್ಠ ಅವರ ವಚನಗಳನ್ನು ನಮ್ಮ ಬದುಕಲ್ಲಿ ಎಷ್ಟು ಸಿಂಪಲ್ ಆಗಿ ಬದುಕಿಗೆ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ಕೂಡಲ ಸಂಗನ ದೇವನ ಒಲಿಯುವ ಪರಿ. ಮುಗೋಯ್ತು. ಬದುಕನ್ನು ಎಷ್ಟು ಸಿಂಪಲ್ ಆಗಿ ಹೇಳಿದ್ದಾರೆ, ಅದನ್ನು ನಾವು ಪಾಲನೆ ಮಾಡ್ತಿಲ್ಲ. ಅದಕ್ಕೆ ನಾವು ಸಿಕ್ಕಾಕೊಂಡ್ಬಿಟ್ಟಿದ್ವಿ. ಈ ಜನಗಳನ್ನು ಯಾವ್ಯಾವ ರೀತಿಯಲ್ಲಿ ನರಳಿಸ್ಬೇಕೋ ಆ ಎಲ್ಲ ನರಳಿಸೋದಕ್ಕೆ ಈ ಮೂಲಭೂತವಾದಿಗಳು ಸಿದ್ಧರಾಗಿದ್ದಾರೆ. ಸ್ನೇಹಿತರೆ, ಬಸವಣ್ಣನವರ ನೆಲದಲ್ಲಿ ನಾವು ಬದುಕಿದ್ದೀವಿ, ಅವರ ನಾಡಲ್ಲಿ ನಾವೆಲ್ಲ ಇದ್ದೀವಿ ಅಂದರೆ ನಮಗೆ ನಾವು ಗ್ರೇಟ್, ನಾವು ಹೆಮ್ಮೆ ಪಡಬೇಕು. ಆದರೆ ಅಂಥ ನೆಲವನ್ನು ಒಂದು ರೀತಿ ಕೋಮುವಾದಿಗಳ ನೆಲ, ಕೋಮುವಾದಿಗಳ ತಾಣವನ್ನಾಗಿ ಮಾಡೋದಕ್ಕೆ ಈ ವಿಷಜಂತುಗಳು ಪ್ರಯತ್ನ ಪಡ್ತಾ ಇದ್ದಾವೆ. ಆದರೆ ಅದಕ್ಕೆಲ್ಲ ನಾವು ಸರಿಯಾದ ಹೊಡೆತವನ್ನು ಕೊಡಲೇಬೇಕು. ಯಾವ ರೀತಿ? ಸಮಾನತೆಯ ಹೊಡೆತ, ಆಮೇಲೆ ಏನು ಮೌಢ್ಯ ವಿರೋಧಿ ಹೊಡೆತ ಕೊಡಬೇಕು. ಆಮೇಲೆ ನಾವೆಲ್ಲರೂ ಒಳಗಳು, ಇವನಾರವ ಜಾತಿ ತಾರತಮ್ಯಗಳು, ಅವನ್ ಬೇಡ ಇವನ್ ಬೇಡ, ನೀನ್ ನಮ್ಮವ ಬಾ, ನೀವು. ಇವತ್ತು ಬಸವಣ್ಣನವರ ಆಶಯಗಳೇನಾಗಿದ್ದಾವೆ, ಬಸವಣ್ಣನವರನ್ನ ಒಂದು ಜಾತಿಗೆ ಸೀಮಿತ ಮಾಡಿಬಿಟ್ಟಾರೆ. ಅದೊಂದು ಜಾತಿಯಾಗಿ ಬಸವಣ್ಣನವರ ವಿಚಾರ ಜಾತಿ ಅಲ್ಲ, ಅದು ಮತ್ತೆ ಅವರನ್ನ ಕಟ್ಟಿ ಹಾಕೋ ಕೆಲಸ ಆಯ್ತು. ಅದು ಧರ್ಮ. ಬಸವಣ್ಣನವರ ಧರ್ಮ ಇದೆಯಲ್ಲ, ಅದೊಂದು ಮಾನವತೆಯ ಧರ್ಮ. ಬಸವಣ್ಣವ್ರಿಗೊಂದು ಪೂಜೆ ಒಂದು ಫೋಟೋ ಹಾಕ್ಬಿಟ್ಟು ಅವ್ರಿಗೊಂದು ಹೂವಿನಾರ ಹಾಕ್ಬಿಟ್ರೆ ಬಸವಣ್ಣನವ್ರು ನಮಗೆ ತಲುಪಲ್ಲ. ಬಸವಣ್ಣವ್ರು ತಲುಪೋದು ಯಾವ ಮೂಲಕ ಅಂದರೆ ಅವರ ವಚನಗಳ ಮೂಲಕ ನಮಗೆ ತಲುಪ್ತಾರೆ, ನಮ್ಮ ಒಳಗಡೆ ಆಳಕ್ಕಿಳಿತಾರೆ. ಸುಮ್ಮನೆ ಈ ಮಠಾಧೀಶರುಗಳು, ಈ ಸ್ವಾಮೀಜಿಗಳು ಬಾಯಿ ಬಿಟ್ಟರೆ ಬಸವಣ್ಣವ್ರ ವಚನ ಹೇಳೋದು, ಮತ್ತೆ ಪಾದ ಪೂಜೆ ಮಾಡ್ಕೊಳ್ಳೋದು, ಮತ್ತೆ ಅಡ್ಡಪಲ್ಲಕ್ಕಿ, ಇನ್ನೊಂದು ಆಯುಷಾರಾಮಿ ಬದುಕು, ಶೋಕಿ, ಕೋಟಿಗಟ್ಲೆ ದುಡ್ಡು, ಮಜಾ. ಏನ್ ಹೇಳಿದ್ರು ಅವರು? ಹೊನ್ನಿನೊಳಗೊಂದೆರೆಯ, ಸೀರೆಯೊಳಗೊಂದೆಳೆಯ, ಅನ್ನದೊಳಗೊಂದಗುಳ, ಇಂದಿಂಗೆ ನಾಳಿಂಗೆ ಬೇಕೆಂದಡೆ, ಇಂದಿಂಗೆ ನಾಳಿಂಗೆ ಬೇಕೆಂದನಾದೆಡೆ, ನಿಮ್ಮ ಆಣೆ ನಿಮ್ಮ ಪುರಾತನ ರಾಣೆ ಅಂತ. ಒಂದೇ ಒಂಚೂರು ಬೇಕು ಅಂದ್ಬಿಟ್ರೆ ಯಪ್ಪ ಬೇಡ ಬೇಡ ಬೇಡ. ಬಸವಣ್ಣವರಲ್ಲಿ ಅವರು ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿ ಆಗಿದ್ದಾಗ ಅವ್ರ ಮೇಲೆ ಸುಮ್ಮನೆ ಈ ಕುತಂತ್ರಿಗಳು, ಮನುವಾದಿಗಳು ದುಡ್ಡು ಹೊಡೆದ್ದಾರೆ ಹಾಗೆ ಹೀಗೆ ಅಂದಾಗ, ಬ್ರಹ್ಮ ಪದವಿಯನ್ನೊಲ್ಲೆ, ವಿಷ್ಣು ಪದವಿಯನ್ನೊಲ್ಲೆ, ಇದೆಲ್ಲ ಬೇಡ ಅಂತೇಳಿ ಬೀಸಾಕ ಬಂದಂಥವ್ರು ಅವರು. ಅವ್ರು ಬದುಕಿದ್ದು ಮಾನವ ಪ್ರೀತಿಗೆ, ಸಮಾನತೆಗೆ ಅಲ್ವಾ? ಇವತ್ತು ಜ್ಯೋತಿಷಿಗಳು ಯಾವ ರೀತಿ ನಮ್ಮನ್ನು ಹಾಳು ಮಾಡ್ತಾ ಇದ್ದಾರೆ, ಮೂಲಭೂತವಾದಿಗಳು ನಮ್ಮನ್ನು ಯಾವ ರೀತಿ ದಿಕ್ಕು ತಪ್ಪಿಸ್ತಿದ್ದಾರೆ, ನಮ್ಮ ಬದುಕನ್ನು ಅವರು ಕಂಟ್ರೋಲ್ ಇಟ್ಕೊಂಡಿದ್ದಾರೆ. ನೀವು ಈಗ ಬದುಕಬೇಕು, ಈಗ ತಿನ್ನಬೇಕು, ಇಂಥ ದಿನ ಹೇಳ್ಬೇಕು, ಇಂಥ ಪೂಜೆ ಮಾಡಬೇಕು, ಇಷ್ಟು ನಷ್ಟ ಮಾಡ್ಕೋಬೇಕು, ನೀವು ಕೊನೆಗೆ ಬಾಯ್ ಬಡ್ಕೋಬೇಕು. ಏನು ಹೇಳಿದ ನೋಡಿ, ಎಷ್ಟು ಸಿಂಪಲ್ ಆಗಿ. ಎಮ್ಮವರು ಬೆಸಗೊಂಡಡೆ ಶುಭ ಲಗ್ನವೆನ್ನಿರಯ್ಯ, ರಾಶಿ ಕೂಟ ಗಣ ಸಂಬಂಧ ಉಂಟೆಂದು ಹೇಳಿರಯ್ಯ, ಚಂದ್ರಬಲ ತಾರಾಬಲ ಉಂಟೆಂದು ಹೇಳಿರಯ್ಯ, ನಾಳಿನಕ್ಕಿಂತ ಇಂದಿನ ದಿನ ಲೇಸೆಂದು ಹೇಳಿರಯ್ಯ, ಕೂಡಲ ಸಂಗನ ಪೂಜಿಸಿದ ಫಲ ನಿಮ್ಮದಯ್ಯ. ನಮ್ಮನ್ನು ಎಷ್ಟು ಹಾಳು ಮಾಡ್ತಾ ಇದ್ದಾರೆ ಈ ಟಿವಿ ಜ್ಯೋತಿಷಿಗಳು. ಅವೆಲ್ಲ ಸೇರ್ಬಿಟ್ರೆ ಪ್ರೀತಿಯಿಂದ ಅದೇ ಒಳ್ಳೆ ದಿನ, ಅದೇ ಒಳ್ಳೆಯ ಶುಭ ಗಳಿಗೆ ಅಂತ ಹೇಳಿದ್ದಾರೆ. ಬಸವಣ್ಣನವರ ಬಗ್ಗೆ ಮಾತಾಡ್ತಾನೆ ಇರಬೇಕಾಗತ್ತೆ. ಆದರೆ ಸ್ನೇಹಿತರೆ, ಇದು ಕೇವಲ ಮಾತಲ್ಲ, ಇದು ಕೇವಲ ಸುಮ್ಮನೆ ಸಾಂಕೇತಿಕವಾಗಿ ಹೇಳಿದ ಮಾತಲ್ಲ. ಇವತ್ತು
ನಾನಾ ರೀತಿಯಲ್ಲಿ ಜನಕಂಟಕರು ನಮ್ಮ ಸಮಾಜದಲ್ಲಿ ಜನರನ್ನ ಹಿಂಸೆ ಮಾಡ್ತಾ ಇದ್ದಾರೆ. ಮೂಲಭೂತವಾದಿಗಳು, ಮನುವಾದಿಗಳು, ಕೋಮುವಾದಿಗಳು, ಜಾತಿ ಕಂಟಕರು, ಧರ್ಮ ಕಂಟಕರು, ಲಂಪಟಗರು, ಕೇಡಿ ಜಗದ್ಗುರುಗಳು, ಸ್ವಾರ್ಥ ಆಚಾರ್ಯಗಳು, ಹಿಂಗೆ ಯಾರ್ಯಾರು ಎಲ್ಲಾ ಧರ್ಮಾಂಧಕರು ಇವತ್ತು ನಮ್ಮ ಜನರನ್ನ ಹಿಂಸೆ ಮಾಡ್ತಾ ಇದ್ದಾರೆ. ನಮ್ಮ ಸಮಾಜಕ್ಕೆ ವಿಷವನ್ನ ಪ್ರವಹಿಸ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಬಸವಣ್ಣನವರ ಆಶಯಗಳನ್ನ 12ನೇ ಶತಮಾನದ ಬಸವಾದಿ ಶರಣರ ವಚನಗಳ ಅಮೃತವನ್ನ ನಾವೆಲ್ಲರೂ ಕೂಡ ಪಡೆಯುವ ಮತ್ತು ಪ್ರಸರಿಸುವ ಕೆಲಸವನ್ನ ಮಾಡಿದ್ರೆ ನಮ್ಮ ಸಮಾಜ ಸಮಾನತೆಯ ಗೂಡಾಗುತ್ತೆ, ಶಾಂತಿಯ ತೋಟ ಆಗುತ್ತೆ. ಈ ಏನು ಜನಕಂಟಕರ ಕುಟಿಲ ಯಂತ್ರಗಳಿಗೆ ಸರಿಯಾದ ಹೊಡೆತ ಕೊಟ್ಟಂಗಾಗುತ್ತೆ. ಇಲ್ಲಾಂದ್ರೆ ಅವರು ಮತ್ತೆ ಮತ್ತೆ ಒಟ್ಟು ಪ್ರಭುತ್ವಗಳೇ ಇರೋದು ಹಾಗೆ ಬೇರೆ ಬೇರೆ ರೂಪದಲ್ಲಿ ನಮ್ಮನ್ನ ದಿಕ್ಕು ತಪ್ಪಿಸಿ, ದಾರಿ ತಪ್ಪಿಸಿ, ನಮ್ಮನ್ನ ಮತ್ತೆ ಮತ್ತೆ ಪಾತಾಳಕ್ಕೆ ತಳ್ತಾರೆ. ನಾವು ಮೇಲಕ್ಕೆ ಬರಬೇಕು ಅಂದ್ರೆ ಅರಿವಾಗಬೇಕು. ಆ ಅರಿವು, ಆ ಮಹಾ ಅರಿವು ಯಾವುದರಿಂದ ಸಾಧ್ಯ? ಅಲ್ಲಮ್ಮ ಬಸವಾದಿ ಶರಣರು, ಬುದ್ಧ, ಬಸವ, ಅಂಬೇಡ್ಕರ್ ಇಂಥವರ ವಿಚಾರಧಾರೆಗಳನ್ನು ನಮ್ಮ ಮಸ್ತಕಕ್ಕೆ ಇಳಿಸಿ, ಎದೆಯೊಳಗೆ ಇಳಿಸಿದ್ರೆ ಅವರ ಆಟ ನಡೆಯಲ್ಲ. ಎಲ್ಲರಿಗೂ ಮತ್ತೊಮ್ಮೆ ಬಸವ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ, ನೀವು ಶರಣರು ಬರುವೆಮಗೆ ಪ್ರಾಣ ಜೀವಾಳವಯ್ಯ ಅಂತ ಹೇಳ್ತಾರಲ್ಲ, ಹಂಗೆ ಎಲ್ಲರ ಈ ಶರಣರ ಸಂಕುಲ ಒಂದುಡೆ ಸೇರಲಿ, ಒಂದು ಮಹಾ ಮಾನವತಾವಾದಿ ಸಂಕುಲ ರೂಪುಗೊಂಡು ಕೆಟ್ಟ ವ್ಯವಸ್ಥೆಯನ್ನು ಬುಡಮೇಲು ಕಿತ್ತೊಗೆಯುವಂಥ ಒಂದು ಸಮಾಜ ನಿರ್ಮಾಣ ಆಗಲಿ ಅನ್ನುವ ಆಶಯದೊಂದಿಗೆ ಈ ಚಿಂತನೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.